ಏನ್ರ ಗಾಳಿ ಬೀಸ್ತಾ ಇದೀರಾ? ನೀವು ಚೆನ್ನಾಗಿರ್ಬೇಕು. ಹಾಗಂತ ಜೋರ ಗಾಳಿ ಬೀಸಕ್ ಹೋಗ್ಬೇಡಿ, ಆಮೇಲೆ ನಮ್ಮ ಯಜಮಾನ್ರು ಹಾರೋಗ್ಬಿಡ್ತಾರೆ. ಯಾಕೆ ಗಾಳಿ ಬೀಸ್ತಾ ಇದ್ದೀರಾ ಅಂತ ಹೇಳಿ. ನೋಡಪ್ಪ ಅಂದ್ರಾಗ ಜಾಜಿ ಅವರು ಊರಲ್ಲಿಲ್ಲ, ನೀನು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಟ್ರೆ ನಾನು ದೋಸೆ ತಿಂದು ಇವತ್ತಿನ ಕೆಲಸ ಮುಗಿಸ್ಬಿಡ್ತೀನಿ. ನೀವು ಕೊಡೋದಕ್ಕೆ ನನ್ನ ಹತ್ರ ನಯ ಪೈಸಾನೂ ಇಲ್ಲ. ಏನ್ ಬಾಬಾ ಇಷ್ಟೊಂದು ಸುಳ್ಳು ಹೇಳ್ತೀರಾ? ನಿಮ್ಮ ಕೈಲಿ ಅಷ್ಟೊಂದು ದುಡ್ಡು ಇಟ್ಕೊಂಡು ನಿಮಗೂ ಕೊಡೋದಿಕ್ಕೆ ನನ್ನ ಹತ್ರ ನಯ ಪೈಸಾ ಇಲ್ಲ ಅಂತ ಯಾಕೆ ಬಾಬು ಸುಳ್ಳು ಹೇಳ್ತೀರಾ? ಈ 1,000 ರೂಪಾಯಿ ಇರೋದು ಮನೆ ಖರ್ಚಿಗೆ. ಅಂದ್ರೆ ಈ ದುಡ್ಡನ್ನ ಕೊಡೋದು ಚಂಪಂಗ? ಹೌದು, ನಾನ್ ಚಂಪಂಗೆ ಕೊಡೋದು. ಲೋಪದ್ದು ಆಗ್ಲೇ 1,000 ರೂಪಾಯಿ 400 ರೂಪಾಯಿ ಖರ್ಚಾಗೋಯ್ತಲ್ಲೋ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀವ? ಹೊಟ್ಟೆ ತುಂಬಲ್ಲ, ಖುಷಿ ಪಡು. ಲೋಪದ್ದು ನಮ್ಮನೆಯಲ್ಲಿ ನಾವೇ ಕಳ್ತನ ಮಾಡೋಂಗಾಗೋಯ್ತಲ್ಲೋ. ನಮ್ಗೆ ಇಂಥ ದುರ್ಗತಿ ಯಾವತ್ತೂ ಬಂದಿರಲಿಲ್ಲ. ಇವತ್ತು ತಲೆ ಮೇಲೆ ತಲೆ ಬಿದ್ದೋಗ್ಲಿ, ಒಂದು ಕೆಲಸ ಗಿಟ್ಟಿಸ್ಕೊಂಡೆ ಮನೆಗೆ ಹೋಗೋಣ. ಅಮ್ಮ ಹಂಗೆ ಒಂಚೂರು ಅಳು. ಒಂಚೂರು ನಗು, ಒಂಚೂರು ಕೋಪ 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 ಇದು ಕೋಪ ಕೋಪ ಬರ್ರಿ ಹೊಡಿತಾನ್ ಕಣ. ಶಬಾಷ್ ಶಬಾಷ್ ಶಬಾಷ್. ಥ್ಯಾಂಕ್ ಯು ಸರ್. ನಮ್ಮ ಫೋಟೋ ಯಾಕೆ ತೆಗೆದ್ರಿ ಅಂತ ಗೊತ್ತಾಗ್ಲಿಲ್ಲ. ಅಲ್ಲ, ನನಗೆ ನಿಮ್ದು ಪ್ಯಾಕೇಜ್ ಸಿಗುತ್ತಾ? 21 ದಿನ ಡೇಟ್ಗಳನ್ನ ಬ್ಲಾಕ್ ಮಾಡಕ್ಕಾಗುತ್ತಾ? ಸರ್, ತಿಂಗಳಲ್ಲಿ 30 ದಿನಾನು ಫ್ರೀ ಇರ್ತೀವಿ. ಬ್ಲಾಕ್ ಹಾಕಿ ಮಾಡ್ತೀರಾ? ವೈಟ್ ಮಾಡ್ಬಿಡಿ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ನಿಮ್ಮಂತ ಸೂಪರ್ ಜೋಡಿಗಳನ್ನ ಇದುವರೆಗೆ ನಾನು ನೋಡೇ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದ್ರೆ ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ದ ಫೇಮಸ್ ಸಿನಿಮಾ ಡೈರೆಕ್ಟರ್ ದಾಮೋದರ್. ನೀವು ಡೈರೆಕ್ಟರ್? ನಾನು ನಿಮ್ಮಂತ ಯಂಗ್ಸ್ಟರ್ಸ್ನೇ ಹುಡುಕ್ತಾ ಇದ್ದೆ. ಏನ್ ಸ್ಟೈಲ್ ನಿಮ್ದು, ಏನ್ ಎನರ್ಜಿ. ನಿಮ್ಮಂತ ಎನರ್ಜಿ ಯಾರಿಗೂ ಇಲ್ಲ ಬಿಡಿ. ಏನಿದ್ರೆ ಏನ್ ಪ್ರಯೋಜನ ಸರ್, ನಮಗೆ ಕೆಲಸನೇ ಇಲ್ಲ. ಏನ್ ಮಾತಾಡ್ತೀರಿ? ಇಂಥ ದೇಹ ಇಟ್ಕೊಂಡು ನಿಮ್ಗೆ ಯಾರಿಗೂ ಕೆಲಸ ಇಲ್ಲ ಅಂತಿರಲ್ಲ. ನನ್ನ ಜೊತೆ ಬನ್ನಿ, ನಿಮ್ಮಿಬ್ಬರು ಸೂಪರ್ ಸ್ಟಾರ್ಸ್ ಮಾಡ್ತೀನಿ. ರಾಮ, ಅವಳು ಇಂಥ ದರೋಡೆ ಕೋಲಲ್ಲಿ ಆಗ್ತಾಳೆ ಅಂತ ನಾನು ಅಂದುಕೊಂಡೇ ಇರ್ಲಿಲ್ಲ. ಬಿಡ್ತೀನ? ನಾನು ಅವ್ರನ್ನ ಬಿಡ್ತೀನ? ಆ 1,000 ರೂಪಾಯಿನ ವಸೂಲಿ ಮಾಡೇ ಮಾಡ್ತೀನಿ. ಏನ್ ಯಜಮಾನ್ರೆ, ಏನ್ ಮುಖ ನೋಡ್ತಾ ಇದ್ದೀರಾ? ಫೋನ್ ಮಾಡಿ ದಬಾಯಿಸಿ. ಲೇ ಪಾಂಡ್ರಂಗ, ನಾವ್ ಯಾವ್ದೋ ಶೂಟಿಂಗ್ ಅಲ್ಲಿ ಇದೀವಿ ಕಣ. ಯಾಕೋ ಫೋನ್ ಮಾಡಿ ತೊಂದ್ರೆ ಕೊಡ್ತೀಯಾ? ಇಡೋ ಫೋನು. ಏನಂತ? ಅವ್ರು ಯಾವ್ದೋ ಶೂಟಿಂಗ್ ಅಲ್ಲಿ ಇದಾರಂತೆ. ಅವ್ರದೆಂತ ಶೂಟಿಂಗ್? ಯಾವನಿಗೆ ಗೊತ್ತು? ನಿಮ್ಮ ಕೈ ಟವಲ್ ಇಟ್ಕೊಂಡು ಸ್ವಲ್ಪ ಮೇಲೆ ಇದ್ರೆ ನಿಮ್ದಾಯ್ತು. ನೀವು ಗೆಟಪ್ ಹಾಕೊಳ್ಳಿ. ನೆಕ್ಸ್ಟ್ ಡೈರೆಕ್ಟರ್ ಸರ್, ಅಲ್ಲ ಇಬ್ರಿಗೂ ಬೇರೆ ಬೇರೆ ಗೆಟಪ್ ಹಾಕ್ಸಿ ಯಾಕೆ ಫೋಟೋ ತೆಗಿತಾ ಇದ್ದೀರಾ? ನೀವು ಯಾವ್ಯಾವ ಗೆಟಪ್ ಅಲ್ಲಿ ಗಂಡಸ್ರ ತರ ಕಾಣ್ತೀರ ಅಂತ ನೋಡಕ್ಕೆ. ಡೈರೆಕ್ಟರ್ ಸರ್, ನಾವಿಬ್ರು ಗಂಡಸ್ರೆ. ನಿಮ್ಮ ಗೆಟಪ್ಗೆ ಹೊಂದುವಂತೆ ನಾನು ಕತೆ ಮಾಡಬೇಕು. ಆ ಕತೆಗೆ ಗೆಟಪ್ ಅಷ್ಟೇ ಮುಖ್ಯ ಆಗ್ತದೆ. ಸುಮ್ಮನೆ ಪೋಸ್ ಕೊಡ್ರಿ. ಯಾವ ತರ ಕೊಡ್ಲಿ? ಶೃಂಗಾರ ಕಮಲದಂತಿರ್ಬೇಕು. ಕೊಡಿ, ಸ್ವಲ್ಪ ನಾಚ್ಕೊಳ್ಳಿ. ಆಯ್ತು, ಹೋಗಿ ನೀವು ಗೆಟಪ್ ಹಾಕೊಳ್ಳಿ, ಅವ್ರು ಕಳ್ಸ್ಕೊಡಿ. ಇಷ್ಟೇನಾ? ಇಷ್ಟೇ, ಹೋಗ್ರಿ. ಡೈರೆಕ್ಟರ್ ಸರ್, ಫೋಟೋ ಶೂಟ್ಗೆ ನಾನು ರೆಡಿ. ಪರವಾಗಿಲ್ರಿ, ಲೇಡಿ ಪಾತ್ರಕ್ಕೆ ಹೇಳಿ ಮಾಡಿಸ್ದಂಗಿದ್ದೀರಾ. ಸರ್, ನಾನು ಬಂದಿರೋದು ಗಂಡು ಪಾತ್ರ ಮಾಡೋದಿಕ್ಕ. ಯೋಚನೆ ಮಾಡಬೇಡ್ರಿ, ಅದನ್ನು ಮಾಡಿಸ್ತೀನಿ, ಇದನ್ನು ಮಾಡಿಸ್ತೀನಿ. ಇಲ್ಲಿ ಪೋಸ್ ಕೊಡಿ, ಇನ್ನೊಂದು ಪೋಸ್ ಕೊಡಿ. ಈಗ ಹೋಗಿ ಕಾಸ್ಟ್ಯೂಮನ್ನು ಬಿಚ್ಚಾಕಿ ನಿಮ್ಮ ಸ್ವಂತ ಕಾಸ್ಟ್ಯೂಮ್ ಹಾಕೊಡಿ. ಔಟ್. ನೆಕ್ಸ್ಟ್. ಡೈರೆಕ್ಟರ್ ಸರ್, ನಾನು ಫೋಟೋ ಶೂಟ್ಗೆ ರೆಡಿ. ಮಿಸ್ಟರ್ ವಿಠಲ್ ಮೂರ್ತಿ, ಈ ಗೆಟಪ್ ಅಲ್ಲಿ ನೀವು ಸ್ವಲ್ಪ ಗಂಡಸ್ರ ತರ ಕಾಣ್ತೀರಿ. ಡೈರೆಕ್ಟರ್ ಸರ್, ಪೂರ್ತಿ ಗಂಟೆ. ಇರ್ಲಿ, ಪೋಸ್ ಕೊಡಿ. ಇನ್ನೊಂದು ಪೋಸು. ನೆಕ್ಸ್ಟ್. ಓಕೆ, ಈಗ ಈ ಕಾಸ್ಟ್ಯೂಮ್ ಅನ್ನು ಬಿಚ್ಚಾಕಿ ನಿಮ್ಮ ಸ್ವಂತ ಕಾಸ್ಟ್ಯೂಮ್ ಹಾಕೊಳ್ಳಿ. ಔಟ್. ನೋಡ್ರಿ, ನಿಮ್ಮನ್ನ ಇಟ್ಕೊಂಡು ಒಂದು 3 ಸಾಂಗ್ ಅನ್ನ ಫಾರಿನ್ ಅಲ್ಲಿ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು. ನೀವು ನಮ್ಮನ್ನ ಫಾರಿನ್ ಕರ್ಕೊಂಡು ಹೋಗ್ತೀರಾ? ಹೌದಪ್ಪ, ನೀವು ಇಲ್ಲಿ ಸಾಂಗ್ ಅನ್ನು ಶೂಟ್ ಮಾಡಕ್ಕಾಗತ್ತೆ. ಯಾಕೆ ಪಾಸ್ಪೋರ್ಟ್ ಇಲ್ವಾ? ಸರ್, ಮಸಾಲೆ ದೋಸೆ ಪಾರ್ಸಲ್ ತರೋದಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಇನ್ನು ಪಾಸ್ಪೋರ್ಟ್ ಹೇಗೆ ಮಾಡ್ಸೋಣ ಸರ್? ಒಂದು ಹೇಳಕ್ಕಾಗಲ್ವೇನ್ರಿ? ನಿಮ್ಮ ನಂಬ್ಕೊಂಡು ನಾನು ಏನಾದ್ರು ಫಾರಿನ್ ಅಲ್ಲಿ ಶೂಟಿಂಗ್ ಬುಕ್ ಮಾಡಿದ್ರೆ ಸಮಸ್ಯೆ ಆಗೋದು. ಏನ್ ಮಾಡೋದು? ಇರ್ಲಿ ಬಿಡಿ, ಇಲ್ಲೇ ಯಾವ್ದೋ ಗುಡ್ಡ ಬೆಟ್ಟದಲ್ಲಿ ಶೂಟಿಂಗ್ ಮಾಡಿ ಫಾರಿನ್ ತರ ತೋರಿಸ್ಬಿಡ್ತೀನಿ. ಜೇಬಲ್ಲಿ ಎಷ್ಟಿಟ್ಟಿದ್ದೀರಾ? ಸರ್, ಒಂದು 600 ರೂಪಾಯಿ ಇದೆ ಸರ್.
ಆಸೆ ಆಗ್ಲಿ ನಟ್ರಿ ಗಂಡಸರಾಗಿ 600 ರೂಪಾಯಿ ಇಟ್ಕೊಂಡು ಅಂತಿರಲ್ಲ ಪರವಾಗಿಲ್ಲ ಮಿಕ್ಕಿದ ಆಮೇಲೆ ಕೊಡೋರಂತೆ. ಸರ್ ಮಿಕ್ಕಿದ್ದು ಎಷ್ಟು ಅಂತ ಹೇಳಲೇ ಇಲ್ಲ. ನನ್ನ ಜೊತೆ ಬಂದ್ರಿ ಹೇಳ್ತೀನಿ. ಸರ್ ತಿಂಡಿ ಗಿಂಡಿ ವ್ಯವಸ್ಥೆ ಏನು ಮಾಡಿಲ್ವಾ? ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗ್ತಿದೆ ಸರ್. ಏ ಬ್ಯಾಗಲ್ಲಿ ರಿಚ್ ಫುಡ್ ಇದೆ ತಗೊಳ್ರಿ. ಮೊಸರು ಸೇರ್ಬೇಕು. ಏನ್ ಸರ್ ಇದು ಕಡ್ಲೆಕಾಯಿ? ರೀ ಕಡ್ಲೆಕಾಯಿ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಬೇಡ್ರಿ. ಕಡ್ಲೆಕಾಯಿ ತಿಂದೆ ಗಾಂಧೀಜಿಯವರು ಒಂದು ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದು. ಆಚೆ ಬಂದಾಗ ಇದಕ್ಕಿಂತ ಒಳ್ಳೆ ಫುಡ್ ತಿನ್ನಬಾರ್ದು. ಎಣ್ಣೆ ಪಣ್ಣೆ ತಿಂದು ಹೊಟ್ಟೆ ಕೆಡ್ಸ್ಕೊಂಡ್ರೆ ನಾಳೆ ಶೂಟಿಂಗಿಗೆ ಸಮಸ್ಯೆ ಆಗತ್ತೆ. ಕಡ್ಲೆಕಾಯಿನ ಬಾಯಿ ತುಂಬ ತಿಂದು ನೀರನ್ನ ಹೊಟ್ಟೆ ತುಂಬ ಕುಡೀರಿ. ತಗೊಳ್ಳಿ ಮುಂದೆರಡು ಫೋಟೋ. ಫೋಟೋ ಯಾಕೆ ಸರ್? ನಿಮ್ಮ ಫೋಟೋನ ನೀವು ಅವಾಗ ನೋಡ್ಕೊಳ್ತಾ ಇದ್ರೆ ಖುಷಿ ಆಗುತ್ತೆ. ಹೌದಾ? ಅಯ್ಯೋ ಅಯ್ಯೋ ಲೇ ಬಿಟ್ಲ, ನಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೀವಲ್ವನಾ? ಇವೆಲ್ಲ ಫೋಟೋಗ್ರಫಿ ಟ್ರಿಕ್ಸ್ ಇರುತ್ತೆ ಕಣ. ಟ್ರಿಕ್ಸು ಇಲ್ಲ ಮಣ್ಣು ಇಲ್ಲ, ನೀವು ಹೇಗಿರ್ತೀರೋ ಅದು ಹಾಗೆ ಬರುತ್ತೆ. ನಾನು ಇಟ್ಟಿರೋ ಆಂಗಲ್ ಹಾಗಿತ್ತು ಅಷ್ಟೇ. ನಾಳೆ ನಿಮಗೆ ನಾ ಎಲ್ಲಿ ಬಂದು ಭೇಟಿ ಮಾಡಂತ ಹೇಳಿದ್ದಲ್ಲಿ ಬಂದು ಭೇಟಿ ಮಾಡಿ ನಿಮ್ಮನ್ನು ಸೂಪರ್ ಸ್ಟಾರ್ ಮಾಡ್ಬಿಡ್ತೀನಿ. ಕೈಯಲ್ಲಿ ಹಣ ಓಡಾಡ್ಬೇಕು ಹಾಗೆ ಮಾಡ್ತೀನಿ. ಸಾರ್ ನಿಜವಾಗ್ಲೂ ಅಷ್ಟೊಂದು ದುಡ್ಡು ಬರುತ್ತಾ? ನೋಡ್ರಿ ಇವತ್ತು ದುಡ್ಡು ಮಾಡ್ಬೇಕಂತಂದ್ರೆ ಬಾಲಿವುಡ್ ಸಿನಿಮಾ ಸ್ಟಾರ್ ಆಗಿರ್ಬೇಕು, ಇಲ್ಲ ಅಂದ್ರೆ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಇರ್ಬೇಕು. ಅವೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಹೋಗ್ಬನ್ನಿ. ನೋಡಿ ಬಾ ಫೋಟೋಸ್ ಎಷ್ಟು ಚೆನ್ನಾಗಿದೆ. ಇದಕ್ಕೋಸ್ಕರ ನಿಮ್ಮ ಹತ್ರ 1000 ರೂಪಾಯಿ ಕಿತ್ಕೊಂಡು ಹೋಗಿದ್ದು. ಅವ್ರ ಹೆಸರು ಡೈರೆಕ್ಟರ್ ದಾಮೋದರ್ ಅಂತ, ತುಂಬಾ ಒಳ್ಳೆ ಡೈರೆಕ್ಟ್ರು. ನಮ್ಮಿಬ್ರನ್ನ ಸೂಪರ್ ಸ್ಟಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ ಹಾಗೆ ಎಷ್ಟೋ ಜನ ಫೋಟೋಸ್ ತೆಗೆಸ್ಕೊಂಡು ಚಾನ್ಸ್ಗೋಸ್ಕರ ಕ್ಯೂನಲ್ಲಿ ನಿಂತಿದ್ದಾರೆ. ಅದು ಗೊತ್ತಿದ್ಯಾ ನಿಮ್ಗೆ? ಚಂಪಾ ಆಡ ಮತ್ತೊಂದು ಅರ್ಥ ಬೇಡವೇನೆ? ನಮ್ ಯಾಕೆ ಆ ಗುಂಪಿಗೆ ಸೇರಿಸ್ತೀಯಾ? ಬಿಡಕೈನಾ ನನಗದೆಲ್ಲ ಗೊತ್ತಿಲ್ಲ. ಈ ಫೋಟೋಸ್ನ ವಾಪಸ್ ಕೊಟ್ಟು ನನ್ನ 1,000 ರೂಪಾಯಿನ ವಾಪಸ್ ತಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ನನ್ನ ಇನ್ನೊಂದು ಮುಖನ ತೋರಿಸ್ಬೇಕಾಗತ್ತೆ. ಅದು ಡೈರೆಕ್ಟರ್ ದಾಮೋದರ್ ಅವ್ರ ಮನೆ ಇದೆ ಕಣೋ. ಹೂ ಕಣ, ನೋಡ ನಮ್ಮಂತ ಪ್ರತಿಭೆಗಳಿಗೆ ಎಷ್ಟು ಉತ್ತೇಜನ ಕೊಡ್ತಿದ್ದಾರೆ ಅಂತ. ಡೈರೆಕ್ಟರ್ ದಾಮೋದರ್ ಸರ್, ಡೈರೆಕ್ಟರ್ ದಾಮೋದರ್ ಸರ್ ಇದೀರಾ? ಹೊಸಬರಾದ್ರೆ ಒಳಗಡೆ ಬನ್ನಿ, ಹಳಬರಾದ್ರೆ ಹಂಗೆ ಆಚೆ ಹೋಗ್ಬಿಡಿ. ನಾವು ಹೊಸಬ್ರೆ ಅಲ್ವಾ? ಡೈರೆಕ್ಟರ್ ದಾಮೋದರ್ ಸರ್ ನಮಸ್ಕಾರ. ಓ ಬಂದು ಬಿಟ್ಲಾ, ಬನ್ನಿ ಕೂತ್ಕೊಳ್ಳಿ. ಸರ್ ನಾವು ನಿಮ್ಮ ಕೂಡ ಕೂತ್ಕೊಳ್ಳೋದಾ? ಶೂಟಿಂಗ್ ಸ್ಪಾಟ್ ಅಲ್ಲಿ ಕೂತ್ಕೋಬೇಡಿ, ಇಲ್ಲಿ ಕೂತ್ಕೊಳ್ಳಿ ಪರವಾಗಿಲ್ಲ. ಸರ್ ಮನೆ ತುಂಬಾ ಚೆನ್ನಾಗಿದೆ ಸರ್. ನಾನು ಯಾವ್ಯಾವ ಊರಿಗೆ ಹೋಗ್ತೀನೋ ಅಲ್ಲೊಂದೊಂದು ಮನೆ ಮಾಡ್ಬಿಡ್ತೀನಿ. ಈ ಹೋಟ್ಲುಗಳಲ್ಲಿ ರೂಮ್ ಮಾಡಿ ಹೆಣ್ಣು ಮಕ್ಕಳನ್ನ ಅಲ್ಲಿ ಕರ್ಸೋ ಚೆನ್ನಾಗಿರಲ್ಲ ನೋಡಿ. ನನಗೆ ಇಲ್ಲೇ 3 ರೂಮ್ ಇದೆ, ಅಷ್ಟು ಸಾಕು. ಸರ್ ಹೊಸಬ್ರಿಗೆ ಮಾತ್ರ ಅವಕಾಶ, ಹಳಬ್ರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರಲ್ಲ, ಯಾಕೆ ಸರ್? ನೋಡ್ರಿ ಈಗ ಹೊಸಬರಾದ್ರೆ ನಮ್ಗೆ ಹೇಗೆ ಬೇಕು ಹಾಗೆ ಮೋಲ್ಡ್ ಮಾಡ್ಕೋಬಹುದು, ಆದ್ರೆ ಹಳಬರಾದ್ರೆ ಹಾಗೆ ಮಾಡೋಕ್ಕಾಗಲ್ಲ. ಸರ್ ಇವಾಗ ನೀವು ಯಾವ ತರ ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈ ಈಸ್ಟ್ ಮನ್ ಕಲರು, ಗೇವಾ ಕಲರು, ಸೋಫಿಯಾ ಕಲರು, ಮಲ್ಟಿಯಾ ಕಲರ್ ಇದು ಮಾಮೂಲಿ. ನೀವು ರಾತ್ರೋರಾತ್ರಿನೇ ಫೇಮಸ್ ಆಗ್ಬೇಕಂದ್ರೆ ನೀಲಿ ಕಲರ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು. ನೀಲಿ ಕಲರ ಸರ್? ಹೌದ್ರಿ, ಆ ಕಲರ್ಗಿರೋ ಡಿಮ್ಯಾಂಡು ಯಾವ ಕಲರ್ಗೂ ಇಲ್ಲ. ನೀವು ರಾತ್ರೋರಾತ್ರಿನ ಫೇಮಸ್ ಆಗ್ಬಿಡ್ತೀರ. ಮೊಬೈಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೋಡ್ತಾರೆ. ಈ ಮಿನಿಸ್ಟರ್ಗಳು ಕದ್ದು ಮುಚ್ಚಿ ನೋಡ್ತಾರೆ. ಇದರಿಂದ ಬೇಗ ದುಡ್ಡು ಮಾಡಬಹುದು, ಹಾಗೆ ಹೆಸರು ಮಾಡಬಹುದು. ಸರ್ ಅಂತ ಹೆಸರು ನಮ್ಗೆ ಬೇಡ ಸರ್. ನಿನ್ನೆ ಇದೇ ರೂಮ್ ಅಲ್ಲಿ ನೀಲಿ ಕಲರ್ ಸಿನಿಮಾನ ಶೂಟ್ ಮಾಡಿದೀನಿ, ಇಲ್ಲಿದೆ ನೋಡಿ, ತಗೊಳ್ಳಿ. ಬಿಟ್ಲಾ, ಏನೋ ಇದು ಇಷ್ಟೊಂದು ಹಸಿ ಹಸಿ ಬಿಸಿ ಬಿಸಿ ದೃಶ್ಯಗಳು. ಲೋಪತ್ತು ಇದನ್ನ ನೋಡ್ತಾ ಇದ್ರೆ ಯಾಕೋ ಎಚ್ಚರ ತಪ್ಪಂಗ ಆಗ್ತಿದೆಲ್ಲ. ಬಿಟ್ಲಾ ಕಂಟ್ರೋಲ್ ಮಾಡ್ಕೊಳ್ಳೋ. ಯಾವುದೇ ಕಾರಣಕ್ಕೂ ಫೋನನ್ನು ಕೆಳಗೆ ಹಾಕ್ಬೇಡ. ಹಾಗೇನಾದ್ರು ಮಾಡಿದ್ರೆ ಅದರಲ್ಲಿರೋ ಆರ್ಟಿಸ್ಟ್ಗಳೆಲ್ಲ ಅದೇ ಸ್ಥಿತಿಲಿ ಹೊರಗಡೆ ಬಂದ್ಬಿಡ್ತಾರೋ. ನೋಡ್ರಿ, ಇಂಥ ಸಿನಿಮಾಗಳಿಗೆ ಡಿಮ್ಯಾಂಡ್ ಇರೋದು. ಇದ್ರ ಹೇಳಕ್ಕೆ ನಿಮ್ಮನ್ನ ಇಲ್ಲಿ ಕರೆಸಿದ್ದು. ಸರ್ ಇವೆಲ್ಲ ಶೂಟ್ ಆದ್ಮೇಲೆ ಎಲ್ಲಿ ರಿಲೀಸ್ ಮಾಡ್ತೀರಾ? ರಿಲೀಸ್ ಎಲ್ರಿ ಬಂತು? ಈ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡಿದ್ರೆ ಸಾಕು, ಸೇಲ್ ಆಗುತ್ತೆ. ಸಿಡಿಗಳಲ್ಲಿ ರಿಲೀಸ್ ಮಾಡಬಹುದು. ಈ ನೀಲಿ ಕಲರ್ ಸಿನಿಮಾ ಲೋಕನೇ ಬೇರೆ. ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಯಾವಾಗ ಬೇಕಾದ್ರೂ ನೋಡ್ಬೋದು. ಸರ್ ನಾವು ಪಾಳೆಗಾರ ವಂಶದವ್ರು ಸರ್. ಸರ್ ನಮಗೆ ಪ್ರಾಣಕ್ಕಿಂತ ಮಾನನೇ ತುಂಬಾ ಮುಖ್ಯ ಸರ್. ಯಾವತ್ತೂ ನಾವು ಅಸಭ್ಯವಾದ ಮಾತುಗಳನ್ನೇ ಮಾತಾಡಿಲ್ಲ ಸರ್. ಅಂಥದ್ರಲ್ಲಿ ನೀಲಿ ಕಲರ್ ಸಿನಿಮಾನ ಬೇಡ ಸರ್. ಸರ್ ಸಂಪೂರ್ಣ ರಾಮಾಯಣನೋ ಇಲ್ಲ ಮಹಾಭಾರತನೋ ಅಂಥದನ್ನ ಬೇಕಾದ್ರೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನೀಲಿ ಕಲರ್ ಸಿನಿಮಾ ಮಾತ್ರ ಬೇಡ ಸರ್.
ಇಲ್ಲಿಗೆ ಬಂದ ಮೇಲೆ ಮುಗೀತು. ನೀವು ಆಕ್ಟ್ ಮಾಡ್ಲೇಬೇಕು. ಈಗ ಇಬ್ರು ಹುಡುಗಿರು ಬರ್ತಾರೆ, ನೀವು ಅವ್ರ ಜೊತೆ ಆಕ್ಟ್ ಮಾಡ್ಬೇಕು, ನಾವು ಅದನ್ನ ಶೂಟ್ ಮಾಡ್ಬೇಕು. ಹೋಗಿ ಒಳಗಡೆ ಡ್ರೆಸ್ ಚೇಂಜ್ ಮಾಡಿ. ಯಾವ ಡ್ರೆಸ್ ಸರ್? ಟಾಪ್ಲೆಸ್. ಸರ್ ಅದು ಹೋಪ್ಲೆಸ್ ಆಗಿರುತ್ತೆ, ಬೇಡ ಸರ್. ಮಾಡ್ಬೇಕಂದ್ರೆ ಮಾಡ್ಬೇಕಂದ್ರೆ ಲೇ ದಂಡಪಿಂಡಗಳ, ನೀವು ಸಂಪಾದನೆ ಮಾಡಿ ಆದ್ರೂ ಸರಿ ನನ್ನ 1,000 ರೂಪಾಯಿ ತಂದು ಕೊಡಬೇಕು. ಇಲ್ಲ ಅಂದ್ರೆ ಈ ಮನೆಯಲ್ಲಿ ನಿಮ್ಗೆ ಊಟ ಇಲ್ಲ. ನೋಡಿದ್ರೆ ಏನು ಲಾ ಏನಾಯ್ತು, ನಾಯಿಗೆ ಉದೋಗ್ಬಿಟ್ರು. ವಿಟ್ಲ ಇಲ್ಲೋಡ, ಹೊಸ ಚಲನಚಿತ್ರಕ್ಕೆ ನಟ ನಟಿಯರು ಬೇಕಾಗಿದ್ದಾರೆ. ಹೊಸಬರಿಗೆ ಆದ್ಯತೆ. ಡೈರೆಕ್ಟರ್ ದಾಮೋದರ್. ಅಭಿ ಲೇ ಪತ್ತು, ಇದ್ಯಾವುದೋ ಹೊಸ ನಂಬರ್ ಇದ್ದಂಗಿದೆಯಲ್ಲ. ನಾವು ಹೋಗಿದ್ದು ಅವ್ರ ಮನೆ ಕಣೋ, ಇದು ಆಫೀಸ್ ನಂಬರ್ ಇರ್ಬೇಕು. ವಿಚಾರ್ಸೋಣ. ರೇ, ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೇನ್ ರೋಡಲ್ಲಿ 2 ಥಿಯೇಟರ್ ಬುಕ್ ಮಾಡ್ರಿ. ಮತ್ತೆ ಎಲ್ಲ ಡಿಸ್ಟ್ರಿಕ್ ಅಲ್ಲೂ ಒಂದೊಂದು ಥಿಯೇಟರ್ ಬುಕ್ ಮಾಡಿ. ಹಾಗೆ ಫಾರಿನ್ ಅಲ್ಲಿ 1-2 ಥಿಯೇಟರ್ ಬುಕ್ ಮಾಡ್ರಿ. ನನ್ನ ಸಿನಿಮಾ 3 ದಿನ ಹೊಡೆದ್ರೆ ಸಾಕು, ಹಾಕಿರೋ ದುಡ್ಡು ಡಬಲ್ ಆಗಿ ಬಂದು ಬಿಡುತ್ತೆ. ಸೋಮವಾರ ಬೇರೆ ಸಿನಿಮಾ ಹಾಕೊಳ್ರಿ. ಹಾಕಿಡಿ. ನಮಸ್ಕಾರ ಸರ್. ಏನ್ರಿ, ಅವತ್ತು ನನ್ನ ಕ್ಯಾಮ್ರಾ ಕಣ್ಣಿಂದ ತಪ್ಪಿಸ್ಕೊಂಡು ಹೋದವ್ರು ಇವತ್ತು ಬರ್ತಾ ಇದ್ರೇನ್ರಿ? ಸಾರಿ ಸರ್. ಸರ್ ಏನ್ ಸರ್ ನಮ್ಮ ಮಾನ ಮರ್ಯಾದನ ಹೀಗೆ ಹರಾಶ್ ಆಗ್ತಾ ಇದ್ದೀರಾ? ನಮ್ಮ ಹತ್ರ ಇದ್ದಿದ್ದು 600 ರೂಪಾಯಿ ಕಿತ್ಕೊಂಡು ಕಳ್ಸಿಬಿಟ್ರಲ್ಲ ಸರ್. ನಮ್ಮ ಮನೇಲಿ ಎಷ್ಟು ಬೈತಾ ಇದಾರೆ ಗೊತ್ತಾ? ಊಟ ಅಂತ ಉಪವಾಸ ಕೆಡವಿದಾರೆ ಸರ್. ರೀ, ನಾನು ಹೇಳಿದಾಗ ನೀವು ಕೇಳಿಲ್ಲ ಅಂದ್ರೆ ನಿಮಗೆ ಯಾರೋ ಚಾನ್ಸ್ ಕೊಡಲ್ಲ ರೀ. ಆಮೇಲೆ ನಮ್ಗೆ ಗೊತ್ತಿಲ್ಲ ಸರ್. ಸರ್ ನಾವು ದುಡ್ಡು ಕೊಟ್ಟಿದ್ವಲ್ಲ 600 ರೂಪಾಯಿ, ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಸೇರಿಸಿ ನಮಗೆ 1,000 ರೂಪಾಯಿ ಕೊಟ್ಬಿಡಿ ಸರ್. ಇಲ್ಲ ಅಂದ್ರೆ ನಾವು ಈ ಜಾಗ ಬಿಟ್ಟು ಹೋಗಲ್ಲ. ಏನೋ ನೀಲಿ ಕಲರ್ ಸಿನಿಮಾ ಬೇಡ ಅಂದ್ರೆ ಹಾಳಾಗಿ ಹೋಗ್ಲಿ ಬಿಡಿ. ಒಳ್ಳೆ ಸಿನಿಮಾ ಮಾಡೋಣ ಬಿಡ್ರಿ, ಥಿಯೇಟರ್ ಅಲ್ಲಿ ರಿಲೀಸ್ ಮಾಡೋಣ. ಅದಕ್ಕೆ ನಾವೀಗ ಮತ್ತೆ ದುಡ್ಡು ಕೊಡ್ಬೇಕಾ ಸರ್? ಬೇಕಾಗಿಲ್ಲ, ಒಳ್ಳೆ ಹೀರೋಯಿನ್ ಕರ್ಕೊಂಬನ್ನಿ. ಅವಳು ಏನಾದ್ರು ನೋಡಕ್ ಚೆನ್ನಾಗಿದ್ರೆ ನಾನೇ ನಿಮಗೆ ದುಡ್ಡು ಕೊಡ್ತೀನಿ. ಅವಳನ್ನ ಹಾಕೊಂಡು 100 ಡೇಸ್ ಓಡೋ ಸಿನಿಮಾ ಮಾಡೋಣ. ಇಬ್ಬರಿಗೂ ಅನುಕೂಲ ಆಗುತ್ತೆ. ಹೀರೋಯಿನ್ಗೆ ಎಷ್ಟು ವಯಸ್ಸಿರ್ಬೇಕು ಸರ್? 18 ಒಳಗಿದ್ರೆ ಪ್ರಾಬ್ಲಮ್ ಆಗುತ್ತೆ, 20 ಮೇಲೆ. ಬಿಟ್ಲಾ ಸಿನಿಮಾ ಹೀರೋಯಿನ್ ಮಾಡ್ತೀನಿ ಅಂದ್ರೆ ಯಾರು ಬೇಕಾದ್ರು ಬರ್ತಾರೆ. ಬಾರ ಹೋಗಿ ಕರ್ಕೊಂಬರೋಣ. ಸರ್ ನಾವು ಕರ್ಕೊಂಡ್ ಬರ್ತೀವಿ ಸರ್. ಬೇಗ ಕರ್ಕೊಂಡ್ ಬನ್ನಿ, ಕ್ಯಾಮ್ರಾ ರೆಡಿ ಇದೆ. ಸೊಪ್ಪು ಸೊಪ್ಪು ಸೊಪ್ಪು, ಮೆಂತೆ ಸೊಪ್ಪು, ದಂಟಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಚುಕ್ಕಿ ಸೊಪ್ಪು. ಸೊಪ್ಪು ಮಾರೋ ಹುಡುಗಿ ಸಖತ್ತಾಗಿದ್ದಾಳಲ್ವೇನೋ? ಹೌದು ಕಣಪದ್ದು, ಜೀವನ ಪೂರ್ತಿ ಸೊಪ್ಪನ್ನ ಮಾರ್ಕೊಂಡಿದ್ರೆ ಇವಳು ಸೊಪ್ಪಿನ ತರ ಒಣಗೋಗ್ಬಿಡ್ತಾಳೆ. ನಡಿ ಇವಳಿಗೊಂದು ದಾರಿ ತೋರ್ಸೋಣ. ಸೊಪ್ಪಮ್ಮ, ಏನ್ ನಿನ್ನ ಹೆಸರು? ಮುನಿ ಮೆಂಟಮ್ಮ ಅಂತ. ಬುದೇರೆ ಯಾವ ಸೊಪ್ಪು ಕೊಡ್ಲಿ? ಸಾಂಬಾರ್ ಸೊಪ್ಪು ಕೊಡ್ಲಾ, ದಂಟಿನ ಸೊಪ್ಪು ಕೊಡ್ಲಾ, ನುಗ್ಗೆ ಸೊಪ್ಪು ಕೊಡ್ಲಾ? ಅದು ಹಾಗಿರ್ಲಿ. ಅಲ್ಲ, ಈ ಉರಿ ಬಿಸಿಲಲ್ಲಿ ನೀನು ಸೊಪ್ಪನ್ನ ಮಾರ್ತಾ ಮಾರ್ತಾ ನೀನು ಸೊಪ್ಪಿನ ತರ ಸೊರಗೋಗಿದ್ಯಾ? ಏನು ಕ್ರೀಮ್ ಹಚ್ಕೋಬಾರ್ದ? ಐಸ್ ಕ್ರೀಮ್. ಅಯ್ಯೋ ಅಲ್ಲ, ಫೇಸ್ ಕ್ರೀಮು. ನಮ್ಮಂತವ್ರಿಗೆಲ್ಲ ಅದೆಲ್ಲ ಎಟಕ್ತದ ಬಿಡಿ. ಅಲ್ಲ, ಈ ಸೊಪ್ಪನ್ನ ಮಾರಿದ್ರೆ ದಿನಕ್ಕೆ ಎಷ್ಟು ಲಾಭ ಸಿಗುತ್ತೆ? 50-100 ಸಿಗ್ತೈತೆ. ನೀನು ಒಂದು ಫಿಲಮ್ ಅಲ್ಲೇ ಆಕ್ಟ್ ಮಾಡೋ. ಒಂದು ಸ್ಟೆಪ್ಗೆ 1,000. 1,000 ರೂಪಾಯ? ಅಷ್ಟೇ ಅಲ್ಲ, ತಿಂಗ್ಳಿಗೆ 1 ಲಕ್ಷ, 2 ತಿಂಗಳಿಗೆ 2 ಲಕ್ಷ ಬಂದು ಬೀಳುತ್ತೆ. ನಿನ್ನಂತ ಸುಂದ್ರಿ ಇರೋದು ಬೆಪ್ಪ ತರ ಸೊಪ್ಪು ಮಾರೋದಕ್ಕಲ್ಲ, ಸಿನಿಮಾದಲ್ಲಿ ಆಕ್ಟ್ ಮಾಡೋದಿಕ್ಕೆ. 10,000 ಜನದ ಕಣ್ಣಿಗೆ ಬೀಳಬೇಕು, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು. ಅಯ್ಯ ಬುದೇರೆ, ಅದೆಲ್ಲ ನಂಗೆಲ್ ತಿಳಿತೈತೆ? ನಂಗೆ ಡೈಲಾಗ್ ಹೇಳಕ್ಕೆ ಬರೋಕಿಲ್ಲ. ಬಾಯ್ ಬಿಟ್ರೆ ಸಾಕು, ಸೊಪ್ಪು ಬಿಟ್ಟು ಬೇರೆ ಬದನೆ ಬರೋಕಿಲ್ಲ. ಡೈಲಾಗ್ ಹೇಳೋದು ಯಾರಿಗ್ ಬೇಕು? ಮುಖ ಮೈಮಾಟ ಚೆನ್ನಾಗಿದ್ರೆ ಸಾಕು, ಯಾರೋ ಬಂದು ಕಂಠ ಕೊಡ್ತಾರೆ. ಎಂತೆಂತ ಹೀರೋಯಿನ್ಗಳು ಕಂಡೋರ ಕಂಠದಾನದಲ್ಲಿ ಮಿಂಚ್ತಾ ಇಲ್ಲ. ಸುಮ್ಮನೆ ಬಿಸಿಲಲ್ಲಿ ಸೊಪ್ಪು ಮಾರ್ಕೊಂಡು ಯಾಕೆ ಕಪ್ಪಾಕ್ತ್ಯಾ? ನಿನ್ನ ಹೀರೋಯಿನ್ ಮಾಡೋ ಜವಾಬ್ದಾರಿ ನಮ್ದು. ಬೈಲ್ ಹೇಳ್ತೀನಿ. ಅಯ್ಯ, ಬುಟ್ಟಿ ಕೆಳಗೆ ಇಳಿಸಿದ್ರು ಬುದ್ಧಿ ಬಿಟ್ಟಿಲ್ವಲ್ಲ. ನಮಸ್ಕಾರ ಡೈರೆಕ್ಟರ್ ದಾಮೋದರ್ ಸರ್. ಹೆಂಗೆ? ಸೂಪರ್ 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 ಆಗಿದ್ದಾಳ ಕಣ. ಏನು ಅವಳು ಕಣ್ಣು ಮೇಲಿನ ರೆಪ್ಪೆ, ಮೂಗಿನ ಒಳಗಿನ ಹೊಳ್ಳೆ, ಬಾಯಿ ಒಳಗಿನ ಹಲ್ಲು, ಕೆನ್ನೆ, ಕಿವಿ, ಜಡೆ, ವಾ ಏನಿದು? ಟೋಟಲ್ ಹೆಣ್ಣಿಗೆ ಏನಿರ್ಬೇಕು ಎಲ್ಲ ಇವಳಿಗೆ. ನೋಡು,
ನಾನು ನಿನ್ನ ಹಾಕೊಂಡು ಒಂದು 100 ಡೇಸ್ ಓಡೋ ಸಾಮಾಜಿಕ ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಅದೇನಾದ್ರು ಥಿಯೇಟರ್ ರಿಲೀಸ್ ಆಗಿ ಬಳಿಕ ಓಡುತ್ತೆ 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 ನನ್ನ ಮಗಂದು ಬೇಡಾದ ಕತೆ ಹಿಂಗ್ ಓಡುತ್ತೆ. ಹೌಸ್ಫುಲ್ ಅಂತ ಬೋರ್ಡ್ ಹಾಕಿದ್ರು ಜನ ನುಗ್ಗಮನ್ ನೋಡ್ತಾರ. ಅಯ್ಯೋ ಒಟ್ಟಿಲಕ್ಕಮ್ಮ ನಾನು ಅಷ್ಟ್ ಚೆನ್ನಾಗಿವ್ನ. ಅವಾಗ್ಲೇ 600 ರೂಪಾಯಿ ಹೋಗೋ ಆ ಕಡೆ. ನೀನ್ ಈ ಕಡೆ ಬಾ. ಏನ್ ನಿನ್ನ ಹೆಸರು? ಮುನಿ ವೆಂಕಟಮ್ಮ. ಯಾಕೆ ಹೀಗೆ ಇಟ್ಕೊಂಡಿದೀಯ? ಅಯ್ಯ ನಾ ಇಟ್ಕೊಂಡಿದ್ದಲ್ಲ ನಮ್ಮ ಅವ್ವ ಇಟ್ಟಿದ್ದ. ಬುದ್ಧಿ ಇಲ್ಲ ನಂಗೆ ಅಲ್ಲ ಇವಕ್ಕೆ. ಈ ಕಮಲ ಯಾವ ಕೆಸರಲ್ಲಿತ್ತು? ಕೆಸರಲ್ಲಿ ಇರ್ಲಿಲ್ಲ, ಸೊಪ್ಪಿನ ಬುಟ್ಟಿಲಿತ್ತು. ಅದಕ್ಕೆ ಸೊಪ್ಪು ತಿಂದು 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 ಸಪೂರಾಗವಳೆ. ಮುನಿ ವೆಂಕಟಮ್ಮ ಹೆಸರು ಚೆನ್ನಾಗಿಲ್ಲ. ಮತ್ತಿನ್ನೇನು ಕತ್ರಿ ಬಿತ್ರಿ ಛತ್ರಿ ಅಂತ ಇಟ್ಕೋಬೇಕಿತ್ತೆ. ಅವೆಲ್ಲ ಬೇಡ. ಇವತ್ತಿನಿಂದ ಏನು ಈಗ್ಲಿಂದಾನೆ ನಿನ್ನ ಹೆಸರು ಇನ್ನು ಮೇಲಿಂದ ಮುನ್ನಿ. ಒಂದೆರಡು ಸ್ಟೆಪ್ ಹಾಕು. ಮುಗಿರಿ ಮಕ್ಕೆ ಡೈರೆಕ್ಟ್ರು ಅಂತೀರಿ, ಈ ಜಾಗ ಸಾಕಾಯ್ತದೆ ಕುಣಿಯಕ್ಕೆ. ಅಲ್ಲಿ ಪಟಾಬಲ್ ಇದೆ ಅಲ್ಲೋ ಪುನಿ. ಈ ಕಡೆ ಬನ್ನಿ. ಸೊಪ್ಪು ಕೊಟ್ಟಲ್ಲ ಚಿಪ್ಪು. ಹೀರೋ ಇನ್ನು ಡೈರೆಕ್ಟ್ರೆ ಹೆಂಗಿತ್ತು ಕುಂಟ? ಸಖತ್ತಾಗಿತ್ತು. ನೀನ್ ಹೀರೋನೇ ಆಗಿಬಿಟ್ಟ ಹಾಗೆ. ಎಷ್ಟಿದೆ ಆಸ್ತಿ? ಮುಗಿರಿ ಮಕ್ಕೆ ನಮ್ ತಾವೆಲ್ಲಿಂದ ಬರ್ತದೆ ಆಸ್ತಿ? ಸಪ್ಪಿನ ಮಂಕ್ರಿ ಆಟೆಯ. ಸೊಪ್ಪಿನ ಮಾತು ಬಿಡು, ಬೇರೆ ಏನಾದ್ರು ಮಾತಾಡು. ಬೇರೆ ಏನೈತೆ? ಜಪ್ತಿ ಬಂತು ಗೋಣಿ ಚೀಲ ಐತೆ. ಅಯ್ಯ ಅದೆಲ್ಲ ಕೇಳಿದ್ದು. ಆಸ್ತಿ ಬಂಗಾರ ಒಡವೆ ಏನಾದ್ರು? ಬಂಗಾರವ ಡೈರೆಕ್ಟ್ರೆ ಮೈ ಮೇಲೆ ಹಾಕೊಂಡಿರೋ ಒಡವೆ ಬಿಟ್ಟು ಹಳೆ ಕಾಲದ್ದು ನಮ್ಮ ಅವ್ವನ್ ಮಸಿ ಐತೆ. ಅದೆಲ್ಲ ಮಾರಿದ್ರೆ ಒಂದು 10 ಲಕ್ಷ ಸಿಗ್ತದಪ್ಪ. ಸಾಕು. ಇವತ್ತಿನಿಂದ ಸೊಪ್ಪಿನ ಮುನಿ ವೆಂಕಟಮ್ಮ ಸತ್ಲು. ಬಾಲಿವುಡ್ ಬೆಡಿಗೆ ಮುನಿಯದ್ಲು. 10 ಲಕ್ಷ ರೂಪಾಯಿ ತಗೊಂಡು ಬಂದ್ಬಿಡು. ನೀನು ಹಾಕೊಂಡು ಸಿನಿಮಾ ಮಾಡಿ ಬಿಸಾಕಿ ಬಿಡ್ತೀನಿ. ಅಯ್ಯೋ ಇದೇ ಕೂಸಿಗೆ ಇನ್ನೊಂದ್ಸಲ ಮುನ್ನಿ 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 ಬರ್ತೀನಿ. ಸಾರ್ ಈ ತರ ಎಲ್ಲ ಮಾಡಿದ್ರೆ ಮುಂದೆ ತೊಂದರೆ ಆಗೋದಿಲ್ವಾ ಸರ್? ನಿಮಗೆ ಯಾಕ್ರಿ ಬೇಕು? ಅವ್ರ 10 ಲಕ್ಷ ತಗೊಂಡ್ ಬರ್ಲಿ, ನಿಮಗೆ 10,000 ರೂಪಾಯಿ ಕೊಡ್ತೀನಿ. ಯಾವಾಗ ಕೊಡ್ತೀರಾ ಸರ್? 3 ತಿಂಗಳು ಬಿಟ್ಕೊಂಡು ಬನ್ನಿ, ಕೊಡ್ತೀನಿ. ಲೋ ಪಜ್ಜು, ಸಿನಿಮಾ ಶುರುವಾಗಿ ಒಂದೂವರೆ ತಿಂಗಳು ಆಯ್ತು. ಆ ಸೊಪ್ಪು ಮುನಿ ವೆಂಕಟಮ್ಮನ ಕಡೆಯಿಂದ ಏನು ಸುದ್ದಿನೇ ಬರಲಿಲ್ಲ. ನಮ್ಮ ಡೈರೆಕ್ಟರ್ ದಾಮೋದರ್ನ ವಿಚಾರಿಸೋಣ ಅಂದ್ರೆ ಅವ್ರ ಆಫೀಸೇ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದಾರಲ್ಲ. ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಈ ಲಗೇಜ್ ಬ್ಯಾಗ್ ಎಲ್ಲಿಂದ ಬಂದ್ಬಿತ್ತು ಗೊತ್ತಿಲ್ಲ. ಮುನಿ ವೆಂಕಟಮ್ಮ, ನಿನಗೆ 100 ವರ್ಷ ಆಯ್ತು. ಇವತ್ತು ಜ್ಞಾಪಿಸ್ಕೊಂಡ್ವಿ. ಯಾಕೆ ಬಂದ್ ತರುತ್ತೀನಿ ಅಂತನ? ಯಾರೋ ಕಿತ್ತೋ ಡೈರೆಕ್ಟರ್ ಅಂತ ಪರಿಚಯ ಮಾಡಿಸಿದ್ರಿ. ನಾನು ಡೈರೆಕ್ಟರ್ ಅಂತ ನಂಬಿಟ್ಟು ನನ್ನ ಹತ್ರ ಇರೋ ಒಡವೆಗಳನ್ನೆಲ್ಲ ಮಾರ್ಬಿಟ್ಟು 10 ಲಕ್ಷ ರೂಪಾಯಿ ಕೊಟ್ಟೆ. ಅವನು 2 ಫೋಟೋ ಕೊಟ್ಬಿಟ್ಟು ಅಡ್ರೆಸ್ ಇಲ್ಲದೆ ನಾ ಪತ್ತೆ ಆಗ್ಬಿಟ್ಟ. ನಿನಗೂ 2 ಫೋಟೋ ತೆಕ್ಕೊಟ್ನಾ? ಈ ಟೈಮಲ್ಲೂ ಜೋಕ. ಲೇ ಗಂಡ ಪಿಂಡಗಳ, ಇದೇನ್ರ ಹೊಸ ಕತೆ? ಹೊಸ ಕತೆಲ್ಲ ಬಾವ, ನಮ್ ಕತೆಗೆ ಹೊಸ ಟ್ವಿಸ್ಟ್. ಅದೇನು ಅಂತ ಬಾಯ್ ಬಿಡ್ತಿರೋ 2 ಬಿಡ್ಲು. ಬೇಡ ಬೇಡ ಬೇಡ, ಅದೇನಾಗಿದೆ ಅಂದ್ರೆ ಇಷ್ಟ ಆಗಿದೆ. ನಾವು ಅವ್ರ ಆಫೀಸ್ ಹತ್ರ ಹುಡ್ಕೊಂಡು ಹೋದ್ರೆ ಬಾಗ್ಲ ಹಾಕೊಂಡು ಓಡೋಗ್ಬಿಟ್ಟಿದಾನೆ. ಅವನ ಫೋನ್ ನಂಬರ್ ಕೊಡು, ಅವನಿಗೆ ನಾನು ಬುದ್ಧಿ ಕಲಿಸ್ತೀನಿ. ಏನು ಯಜಮಾನ್ರೆ ಹೇಗ್ ಬುದ್ಧಿ ಕಲಿಸ್ತೀರಾ? ಬರಬೇಕು. ಏನು ಸಿನಿಮಾನ? ಹೌದಮ್ಮ, ನಾನೊಂದು ಸಿನಿಮಾ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಕಾಲದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇತ್ತು. ಈಗಿನ ಕಾಲದಲ್ಲಿ ಸಿನಿಮಾ ಹೆಸರು ಹೇಳ್ಕೊಂಡು ಬರೀ ಮೋಸ ಮಾಡೋದೇ ಆಗ್ಬಿಟ್ಟಿದ್ದಾರೆ. ದಾಮೋದರ್ ನಮಸ್ಕಾರ. ನಮಸ್ಕಾರ. ಒಬ್ರು ಹೀರೋಯಿನ್ ಪರಿಚಯ ಮಾಡಿಸಿ ಕೊಡ್ತೀನಿ. ಅವ್ರ ಕುಣತ ನೋಡಿ ಒಪ್ಪೋದು ಬಿಡೋದು ಒಂದಿನ ಬಿಟ್ಟಿದ್ದು. ಕೆಂಪು ಚಿಮಿಲೆ ಕುಣಿ ಕುಣಿ.
ದಾಮೋದರ್ರೆ ಹೇಗನ್ಸ್ತು? ಸೂಪರ್, ಸಾಕು ನಾನು ಇಂಥ ಹುಡುಗಿಗೋಸ್ಕರ ಕಾಯ್ತಾ ಇದ್ದೆ. ಈಗ ಮುಂದೆ ಮುಂದೆ ಇನ್ನೇನು ಸಿನಿಮಾ ಶೂಟಿಂಗ್ ಶುರು ಮಾಡ್ಬಿಡೋದು. ಅವ್ರ ಆಸ್ತಿ ಪಾಸ್ತಿ ಇದ್ರೆ ಮಾರಿ ದುಡ್ಡು ತಗೊಂಬಂದ್ ಅಂತ ಹೇಳಿ ನಾನು ಶೂಟಿಂಗ್ ಶುರು ಮಾಡ್ಬಿಡೋಣ. 6 ತಿಂಗಳು ಬಿಟ್ಟು ಅವ್ರ ಅಮೌಂಟ್ ಡಬಲ್ ಮಾಡಿ ಕೊಟ್ಬಿಡ್ತೀನಿ. ನಮ್ ಹಳ್ಳಿಲಿರೋ ಜಮೀನಲ್ಲಿ ಸ್ವಲ್ಪ ಮಾರಿದ್ರು ಸಾಕು 50 ಲಕ್ಷ ರೂಪಾಯಿ ಬರುತ್ತೆ. ಮತ್ತೆ ತಡ, ನಾಳೆ ಮಾಡಿ ದುಡ್ಡು ತಗೊಂಬಂದ್ ಬಿಡಿ, ನಾಡಿದ್ದ ಶೂಟಿಂಗ್ ಶುರು. ನನ್ ಮಗನೇ ದಿನಕ್ಕೊಂದು ಹುಡುಗಿನ ಕರ್ಸೋದು, ಸ್ಕ್ರೀನ್ ಟೆಸ್ಟ್ ಮಾಡ್ಸೋದು, ಫೋಟೋ ತೆಗ್ಸೋದು, ದುಡ್ಡು ವಸೂಲಿ ಮಾಡೋದು, ಇದೇ ನಿನ್ ಕೆಲಸ ಆಗ್ಬಿಟ್ಟಿದೆ ಅಲ್ಲ. ನಿನ್ ಮುಖ ಎದ್ ಬೇರೆ. ಏನಪ್ಪ ಇವಳ ಹತ್ರ ವಸೂಲಿ ಮಾಡಿ ದುಡ್ಡೆಲ್ಲ ಎಲ್ಲಿಟ್ಟಿದೀಯಾ? ಅಮ್ಮ, ಈ ಬ್ರೀಫ್ ಕೇಸ್ಗಳಿದೆ, ಇದೆಲ್ಲ ದುಡ್ಡು ತಗೊಂಡು ಹಂಚ್ಕೊಂಡು ನಾನು ಬಿಟ್ಬಿಡಿ ಹೋಗ್ತೀನಿ ನಾನು. ಸತ್ಯ ಹೇಳು, ನೀ ಸಿನಿಮಾ ಡೈರೆಕ್ಟರ್ ಇಲ್ಲ ಅಣ್ಣ. ನಾನು ಹೊಟ್ಟೆ ಪಾಡಿಗೆ ದುಡ್ಡು ಮಾಡಬೇಕು ಸಲುವಾಗಿ ಈ ಡೈರೆಕ್ಟರ್ ಹುದ್ದೆಗಿಳಿದೆ ಅಣ್ಣ. ದಯವಿಟ್ಟು ಕ್ಷಮಿಸಿ, ನಾನು ತಪ್ಪಾಗಿದೆ ಸಿನಿಮಾ. ಇದ್ದೆ ಕೊನೆ ಇನ್ನೊಂದ್ಸಲ ಜನರಿಗೆ ಮೋಸ ಮಾಡಿದ್ರೆ ಜೀವಂತ ಸಮಾಧಿ ಮಾಡ್ಬಿಡ್ತೀನಿ.